63ನೇ ಶ್ಲೋಕ. ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಥವಾ ವಿನಶ್ಯತಿ. ಎರಡು ರೀತಿಯಾಗಿ ಕೆಲವು ಪುಸ್ತಕಗಳಲ್ಲಿ ಆ ಕೊನೆ ಪದ ವಿನಶ್ಯತಿ ಅಂತಿದೆ, ಕೆಲವು ಪುಸ್ತಕಗಳಲ್ಲಿ ಪ್ರಣಶ್ಯತಿ ಅಂತಿದೆ. ಅರ್ಥ ವ್ಯತ್ಯಾಸ ಏನು ಅಂತ ನೋಡ್ತಾ ಹೋಗೋಣ. ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ವಿನಶ್ಯತಿ ಅಥವಾ ಪ್ರಣಶ್ಯತಿ. ಸರಿ. ವಿಷಯ ಪದಾರ್ಥಗಳ ಚಿಂತನೆ, ಅದರಿಂದ ಅವುಗಳ ಸಂಪರ್ಕದಿಂದಾಗಿ ಕೆಟ್ಟ ಬಯಕೆ ಜಾಸ್ತಿ ಆಗುವಂಥದ್ದು, ಕೆಟ್ಟ ಬಯಕೆಯಿಂದಾಗಿ ಕೋಪ, ಈ ಹಂತದವರೆಗೂ ಒಬ್ಬ ವ್ಯಕ್ತಿ ಬರ್ತಾನೆ. ಆಮೇಲೆ ಏನಾಗತ್ತೆ? ಕ್ರೋಧಾತ್ ಭವತಿ ಸಮ್ಮೋಹ, ಕ್ರೋಧದಿಂದಾಗಿ ಏನಾಗತ್ತೆ? ಸಮೋಹ. ಸಮೋಹ ಅಂತ ಹೇಳಿದ್ರೆ ಎರಡು ರೀತಿಯಲ್ಲಿ ಅರ್ಥವನ್ನು ಆಚಾರ್ಯರು ತೋರಿಸಿಕೊಡ್ತಾರೆ. ಒಂದು, ಯಾವುದು ಮಾಡಬೇಕು ಯಾವುದು ಮಾಡಬಾರದು, ಏನು ಮಾತಾಡಬೇಕು ಏನು ಮಾತಾಡಬಾರದು, ನಾನು ಹೇಗಿರಬೇಕು ಹೇಗಿರಬಾರದು, ಏನು ನಡೆದುಕೊಳ್ಬೇಕು ಏನು ನಡೆದುಕೊಳ್ಳಬಾರದು ಅನ್ನೋ ಒಂದು ಪ್ರಜ್ಞೆ ಇರುತ್ತಲ್ಲ, ಅದೇ ಅವನಿಗೆ ಇಲ್ಲದಂತೆ ಆಗೋಗ್ಬಿಡತ್ತೆ. ಅಂದ್ರೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದನ್ನು ಅವನು ಮರೆತು ಬಿಡುತ್ತಾನೆ ಕೋಪದಿಂದಾಗಿ. ಅಥವಾ ಇನ್ನೊಂದರ್ಥ, ಆ ಕೋಪದಿಂದಾಗಿ ಅವನಿಗೆ ಏನಾಗತ್ತೆ? ಮಾಡಬಾರದ ಕೆಲಸವನ್ನ ಮಾಡಬೇಕು ಅಂತ ಬಯಕೆ ಹುಟ್ಟತ್ತೆ ಅವನಲ್ಲಿ. ಇನ್ನೊಂದು ರೀತಿಯಾದ ಕಾಮದಿಂದ ಕೋಪ ಹುಟ್ಟುತ್ತಲ್ವಾ, ಆ ಕೋಪದಿಂದ ಇನ್ನೊಂದು ಬಯಕೆ, ನಾನು ಯಾವ ಕೆಲಸ ಮಾಡಬಾರದು ಅಂತ ಇವತ್ತು ಶಾಸ್ತ್ರವೋ ಅಥವಾ ನಮ್ಮ ಸಂವಿಧಾನವೋ ನಿಷೇಧ ಮಾಡ್ತಾ ಇದೆ, ಇಂತಹ ಕೆಲಸಗಳನ್ನ ಮಾಡಬಾರದು ಅಂತ, ಅದನ್ನ ಮಾಡಬೇಕು ಎಂಬುದಾಗಿ ಏನಾಗುತ್ತೆ? ಬಯಕೆಗಳು ಹುಟ್ಟತ್ತೆ. ಅಥವಾ ಅವನ ತಿಳುವಳಿಕೆ ಪೂರ್ತಿ ಮಾಯವಾಗಿ ಬಿಡತ್ತೆ. ಯಾವುದು ಮಾಡಬೇಕಾದದ್ದು ಯಾವುದು ಮಾಡಬಾರದು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದನ್ನ ಮರೆತು ಅವನ ಪ್ರವೃತ್ತಿಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಕರೆಯುವಂಥದ್ದು ಸಮೋಹ. ಸಮೋಹ ಅಂದ್ರೆ ಏನು? ಅವನ ತಿಳುವಳಿಕೆ ಪೂರ್ತಿ ಹೋಗ್ಬಿಡತ್ತೆ. ಯಾಕಂದ್ರೆ ಕೋಪದ ಕೈಯಲ್ಲಿ ನಮ್ಮ ಬುದ್ಧಿಯನ್ನ ಕೊಡಬಾರದು. ನಮ್ಮ ಆಲೋಚನಾ ಶಕ್ತಿ, ನಮ್ಮ ತಿಳುವಳಿಕೆ, ಅದರಲ್ಲಿ ನಮ್ಮ ಬುದ್ಧಿ ಇರಬೇಕು ಹೊರತಾಗಿ ಕೋಪದ ಕೈಯಲ್ಲಿ ನಮ್ಮ ಬುದ್ಧಿಯನ್ನ ಕೊಟ್ರೆ ಕೋಪ ನಮ್ಮನ್ನು ಸರ್ವನಾಶ ಮಾಡುತ್ತೆ. ಹಾಗಾಗಿ ಕ್ರೋಧಾತ್ ಭವತಿ ಸಮೋಹ. ಆ ಕ್ರೋಧ ಅನ್ನೋದೇನಿದೆ ಅದಕ್ಕೆ ತಿಳುವಳಿಕೆ ಇಲ್ಲ, ಅದೊಂದು ಅಜ್ಞಾನದ ಕೂಸು. ಕೋಪ ಅನ್ನೋದು ಅಜ್ಞಾನದ ಕೂಸು, ತಿಳುವಳಿಕೆ ಇಲ್ಲ ಅದಕ್ಕೆ. ತಿಳುವಳಿಕೆ ಇಲ್ಲದೆ ಮಾಡತಕ್ಕಂಥ ಕೆಲಸ ಯಾವುದೂ ಸರಿಯಾಗಲ್ಲ. ಸರಿಯಾಗಿದ್ರೆ ಪರವಾಗಿಲ್ಲ, ತೊಂದರೆ ಆಗ್ಬಿಡತ್ತೆ. ಯಾಕಂದ್ರೆ ಕೋಪದಲ್ಲಿ ಏನೋ ಒಂದು ಕೆಟ್ಟ ಕೆಲಸವನ್ನ ಮಾಡೋದು, ಏನೋ ಒಂದು ಕೆಟ್ಟ ತೀರ್ಮಾನವನ್ನ ತೆಗೆದುಕೊಳ್ಳೋದು, ಅದು ಮಾಡಿದ್ರೆ ಇಡೀ ಜೀವನ ಅದನ್ನ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಗಾದೆ ಹೇಳ್ತಾರಲ್ಲ, ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಬರೋದಿಲ್ಲ ಅಂತ. ಕೋಪ ಆಯ್ತು ಅಂತ ಹೇಳಿ ನನ್ನ ಮೂಗನ್ನ ನಾನೇ ಕುಯ್ಕೊಂಡ್ರೆ ಮತ್ತೆ ಬರತ್ತ ಮೂಗು? ಬರೋದಿಲ್ಲ. ಕೋಪದಲ್ಲಿ ಯಾರಿಗೋ ಹೊಡೆದೆ, ಯಾರಿಗೋ ಬೈದೆ, ಏನೋ ಮಾಡದೆ ಅಂತ ಆದ್ರೆ ಅದು ಯಾವತ್ತಿದ್ರೂ ಆ ಕೋಪದ ಕೈಯಲ್ಲಿ, ಕೋಪದ ಬುದ್ಧಿಯಿಂದ ಮಾಡಿದ ಕೆಲಸ ಅದು ಶಾಶ್ವತವಾಗಿ ಹಾಗೆ ಉಳಿದು ಬಿಡತ್ತೆ. ಯಾಕಂದ್ರೆ ಎಷ್ಟೋ ನಾವು ಮಾಡುವಂತ ಅನರ್ಥಗಳು ಅದು ಜೀವನ ಪೂರ್ತಿ ಸರಿಯಾಗ್ಲಿಕ್ಕೆ ಆಗೋದೇ ಇಲ್ಲ, ಸರಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಒಂದು ಕಪ್ಪು ಚುಕ್ಕಿ ನಮ್ಮ ಮೇಲೆ ಉಳಿದೇ ಉಳಿಯುತ್ತೆ. ಕೋಪದಿಂದ ಮಾಡುವಂತ ಕೆಲಸ, ಅದರಿಂದ ನಮ್ಮ ಮೇಲೆ, ನಮ್ಮ ಮುಖಕ್ಕೆ ನಾವು ಏನು ಮಸಿ ಬಳ್ಕೊಳ್ಳೋದು ಅಂತ ಹೇಳ್ತೀವಿ, ಅದು ಜೀವನ ಪರ್ಯಂತವಾಗಿ ನಮ್ಮಲ್ಲಿ ಉಳಿಯುವಂಥದ್ದು, ನಾಶವಾಗೋದೇ ಇಲ್ಲ. ಹಾಗಾಗಿ ಕ್ರೋಧಾದ ಭವತಿ ಸಮೋಹ, ಕ್ರೋಧದಿಂದಾಗಿ ನಮಗೆ ಸಮೋಹ, ಯಾವುದು ಮಾಡಬೇಕು ಯಾವುದು ಮಾಡಬಾರದು ಎಂಬತಕ್ಕಂಥದ್ದು ಏನಾಗತ್ತೆ? ನಾವು ಅದನ್ನ ಮರೆತು ಬಿಡ್ತೀವಿ. ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ. ಸಮೋಹ ಆಯ್ತು. ಸಮೋಹದಿಂದ ಮತ್ತೇನು ಅಂದ್ರೆ? ಸಮೋಹ ಅಂದ್ರೆ ಯಾವುದು ಮಾಡಬೇಕು ಯಾವುದು ಮಾಡಬಾರದು, ಯಾವುದು ಒಳ್ಳೇದು ಯಾವುದು ಕೆಟ್ಟದು, ಅದೆಲ್ಲವನ್ನು ಕೂಡ ಮರಿತೀವಿ. ಅಂದ್ರೆ ಮಾಡಬಾರದ ಕೆಲಸವನ್ನು ಕೂಡ ಮಾಡುವ ಹಂತಕ್ಕೆ ಹೋಗ್ತೇವೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಕ್ರೋಧದಿಂದ ಆದಂತ ಒಂದು ಪರಿಣಾಮ, ಕೋಪದ ಸ್ವಭಾವದಿಂದ ನಮ್ಮಲ್ಲಿ ಆದಂತ ವ್ಯತ್ಯಾಸಗಳು. ಆಮೇಲೆ ಏನಾಗತ್ತೆ? ಸಮೋಹಾತ್ ಸ್ಮೃತಿ ವಿಭ್ರಮ, ಸಮೋಹದಿಂದಾಗಿ ಸ್ಮೃತಿಯ ನಾಶ, ಸ್ಮೃತಿ ವಿಭ್ರಮ ಅಥವಾ ಸ್ಮೃತಿಯ ನಾಶ ಅಂತ. ಸ್ಮೃತಿ ನಾಶ ಅಂತ ಹೇಳಿದ್ರೆ ನಾವು ತುಂಬಾ ಓದಿಕೊಂಡು ಅಥವಾ ಕೇಳಿಕೊಂಡು ಅಥವಾ ಸಮಾಜವನ್ನು ನೋಡಿ ತಿಳಿದುಕೊಂಡಿದ್ದೇವೆ, ಯಾವುದು ಸರಿ ಯಾವುದು ತಪ್ಪು, ಹೇಗಿರಬೇಕು ಹೇಗಿರಬಾರದು ಎಲ್ಲ ನಮಗೆ ಗೊತ್ತಿಲ್ವಾ? ಸರಿ ಯಾವುದು ತಪ್ಪು ಯಾವುದು ಎಲ್ಲ ಗೊತ್ತು. ಆ ಸರಿ ತಪ್ಪುಗಳ ಸ್ಮೃತಿನೇ ನಮಗೆ ಮರ್ತು ಬಿಡ್ತೀವಿ. ಅಂದ್ರೆ ಈ ಕೆಲಸ ಮಾಡಿದ್ರೆ ಏನಾಗತ್ತೆ, ಇದರಿಂದ ನನಗೇನ್ ತೊಂದರೆ ಇದೆ ಅಂತ ಗೊತ್ತು, ಗೊತ್ತಿದ್ದು ಕೂಡ ಅದನ್ನ ಮರೆತು ನಾವು ಪ್ರವೃತ್ತಿ ಮಾಡೋರಾಗ್ಬಿಡ್ತೇವೆ. ಸ್ಮೃತಿ ವಿಭ್ರಮ ಶಬ್ದಕ್ಕೆ ಸರಿ ತಪ್ಪುಗಳನ್ನ ನಾವು ಮರೆತು ಬಿಡುವಂಥದ್ದು. ನಾವು ಓದಿದಂತ ಧರ್ಮಗ್ರಂಥ, ಕೇಳಿದಂತಹ ವಿಚಾರಗಳು ಅಥವಾ ಸಮಾಜದಲ್ಲಿ ಆ ಕೆಟ್ಟದ್ದನ್ನ ಮಾಡಿ 10 ಜನ ಅನುಭವಿಸುವಂತ ತಪ್ಪುಗಳನ್ನು ನೋಡಿರ್ತೇವೆ.
ಅದನ್ನ ನೋಡಿದ್ದು ನಾವು ಅದನ್ನೆಲ್ಲವನ್ನು ಕೂಡ ಆ ಕಾಲಕ್ಕೆ ಮರೆತು ಬಿಡುತ್ತೇವೆ. ಸ್ಮೃತಿ ಭ್ರಂಶಾತು ಆ ಸಮೋಹಾತ್ ಸ್ಮೃತಿ ವಿಭ್ರಮ. ಸಮೋಹ ಅಂದ್ರೆ ತಪ್ಪು ತಿಳುವಳಿಕೆ, ಮಿಥ್ಯಾಜ್ಞಾನ. ಅದರಿಂದಾಗಿ ಸ್ಮೃತಿ ವಿಭ್ರಮ, ನಾವು ಕೇಳಿದ್ದು ಓದಿದ್ದು ಎಲ್ಲವನ್ನು ಕೂಡ ಮರೆತು ಹೋಗ್ಬಿಡುವಂಥದ್ದು. ಹಾಗೆ ಸಮೋಹ ಸ್ಮೃತಿ ವಿಭ್ರಮ, ಮಾಡಬಾರದ ಕೆಲಸಗಳನ್ನ ಮಾಡುವಂತ ಬಯಕೆ ಹುಟ್ಟತ್ತೆ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ. ಸ್ಮೃತಿ ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಒಂದು ನೆನಪಿನ ಶಕ್ತಿ, ಅದೇ ನಾವು ಬಿಟ್ಟು ಬಿಡ್ತೀವಿ. ಅದರಿಂದ ನಾವು ದೂರವಾಗಬೇಕು. ಅದರಿಂದ ಏನಾಗತ್ತೆ? ಬುದ್ಧಿನಾಶ. ಬುದ್ಧಿನಾಶ ಅಂದ್ರೆ ಬುದ್ಧಿ ಶಬ್ದಕ್ಕೆ ತಿಳುವಳಿಕೆ ಅಂತ ಅರ್ಥ. ಅವನಿಗೇನು ಒಳ್ಳೆ ತಿಳುವಳಿಕೆ ಇಲ್ದಿದ್ದು ಒಂಥರ ಆಡ್ತಾರೆ ಅಂತಾರೆ. ತಿಳುವಳಿಕೆ ಅಂದ್ರೆ ಏನು? ನಮಗೆ ಅರಿವು, ನಾವೇನ್ ಮಾಡ್ಬೇಕು, ನಾವೇನ್ ಮಾಡಬಾರ್ದು ಅಲ್ಲ, ತಿಳುವಳಿಕೆ ಇದ್ದು ಅಲ್ವಾ ಯಾವ ಮಾತಾಡ್ಬೇಕು, ಯಾವ ಮಾತಾಡಬಾರದು ಅನ್ನೋ ತಿಳುವಳಿಕೆಯನ್ನ ಇಟ್ಟುಕೊಂಡು ಮಾತಾಡಬೇಕು. ಎಲ್ಲಿ ಹೇಗಿರ್ಬೇಕು, ಎಲ್ಲಿ ಹೇಗಿರಬಾರದು, ಎಲ್ಲಿ ಯಾವ ರೀತಿಯಾದ ವಸ್ತ್ರ ಸಂಹಿತೆ ನಮಗಿರಬೇಕು, ಯಾವ ರೀತಿಯಾದಂತ ವಸ್ತ್ರನ ಹಾಕೊಳ್ಬಾರದು, ಪ್ರತಿಯೊಂದರದ್ದು ಒಂದೊಂದು ತಿಳುವಳಿಕೆ ಇದೆ, ಅರಿವಿದೆ ಪ್ರತಿಯೊಂದರ ಬಗ್ಗೆ. ನಮ್ಮ ಆಟದ ಬಗ್ಗೆ, ನಮ್ಮ ಊಟದ ಬಗ್ಗೆ, ಪಾಠದ ಬಗ್ಗೆ, ವಸ್ತ್ರದ ಬಗ್ಗೆ, ನಮ್ಮ ವರ್ತನೆಯ ಬಗ್ಗೆ, ಪ್ರತಿಯೊಂದರಲ್ಲೂ ಒಂದು ತಿಳುವಳಿಕೆಯಿಂದ ಆ ಕ್ರಮದಲ್ಲಿ ನಾವಿರ್ಬೇಕಲ್ವಾ. ಆದ್ರೆ ಅಂತಹ ಬುದ್ಧಿ, ಆ ತಿಳುವಳಿಕೆಯನ್ನೇ ನಾವು ಕಳೆದುಕೊಂಡು ಬಿಡ್ತೀವಿ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ. ತಿಳುವಳಿಕೆಯನ್ನ ಕಳ್ಕೊಂಡ್ವಿ ಅಂದ್ರೆ ಬುದ್ಧಿನಾಶಾತ್ ವಿನಶ್ಯತಿ. ಬುದ್ಧಿನಾಶದಿಂದಾಗಿ ಕೊನೆಗಾಗೋದೇನು? ಪ್ರಣಶ್ಯತಿ ಅಥವಾ ವಿನಶ್ಯತಿ. ಪ್ರಣಶ್ಯತಿ ಅಂದ್ರೆ ಚೆನ್ನಾಗಿ ನಾಶವಾಗುತ್ತಾನೆ, ಅಂದ್ರೆ ಬದುಕಿ ಬಾಳಬೇಕಾಗಿರತಕ್ಕಂಥ ಜೀವನವನ್ನ ಅವನೇ ಹಾಳು ಮಾಡ್ಕೊಂಡ ಅಂತ ಹೇಳ್ತಾರಲ್ಲ, ಹಾಗೆ ಅವನು ತನ್ನ ತಿಳುವಳಿಕೆಯನ್ನ ಆ ಒಂದು ಮರೆತದ್ರಿಂದಾಗಿ, ಒಂದು ಕ್ಷಣದಲ್ಲಿ ಮರೆತ ತಿಳುವಳಿಕೆ ಇಡೀ ಜೀವನ ಅನುಭವಿಸಬೇಕಾಗಿರತಕ್ಕಂಥ ಪರಿಸ್ಥಿತಿಗೆ ಅವನು ಹೋಗ್ತಾನೆ. ಅದು ಬರೀ ಪ್ರಣಶ್ಯತಿ ಅಲ್ಲ, ಇನ್ನೊಂದು ಉತ್ತಮವಾದ ಪಾಠ ಅಂದ್ರೆ ವಿನಶ್ಯತಿ. ಅಂದ್ರೆ ನಾಶ ವಿವಿಧ ಹಂತಗಳಲ್ಲಿ ನಾಶ, ವಿವಿಧ ರೀತಿಯಲ್ಲಿ ನಾಶ. ಸಮಾಜದಲ್ಲಿ ಸ್ಥಾನಮಾನಗಳು ಕಡಿಮೆ ಆಗತ್ತೆ, ಅವನಿಗೆ ಬರಬೇಕಾಗಿರತಕ್ಕಂಥ ಸಂಪತ್ತುಗಳೆಲ್ಲವೂ ಕೂಡ ಕಳ್ಕೊಳ್ತಾನೆ, ಇದ್ದ ಸಂಪತ್ತು ಕರಗಿ ಹೋಗುತ್ತೆ. ಹೀಗೆ ನಿರಂತರವಾಗಿರತಕ್ಕಂಥ ಅವಮಾನಗಳು, ಅಪಮಾನಗಳು ಒಂದರ ಹಿಂದೆ ಒಂದು ಅನೇಕ ರೀತಿಯಾಗಿರ್ತಕ್ಕಂತಹ ತೊಂದರೆಗಳನ್ನ ಬದುಕಿದ್ದಷ್ಟು ದಿವಸ ಅನುಭವಿಸ್ತಾನೆ. ಅಷ್ಟು ಮಾತ್ರ ಅಲ್ಲ, ತನ್ನ ಬದುಕನ್ನ ಕಳೆದುಕೊಂಡ ಮೇಲೆ ಅವನಿಗೆ ಆ ಮರಣಾನಂತರದಲ್ಲಿ ಸಿಗಬೇಕಾಗಿರತಕ್ಕಂಥ ಒಳ್ಳೆಯ ಲೋಕ ಅದೂ ಸಿಗೋದಿಲ್ಲ. ಯಾಕೆ? ತಪ್ಪನ್ನ ಮಾಡಿದ್ದಾನೆ. ತಿಳುವಳಿಕೆ ಇಲ್ಲದೆ ತಪ್ಪನ್ನ ಮಾಡಿದ್ರಿಂದಾಗಿ, ತಿಳುವಳಿಕೆ ಇದ್ದು ಮಾಡದ್ನೋ ಇಲ್ಲದೆ ಮಾಡದ್ನೋ ಅಂತೂ ಮಾಡಿದ್ದಂತೂ ತಪ್ಪಲ್ವಾ, ಆ ತಪ್ಪಿಗೆ ಸರಿಯಾಗಿ ನರಕಾದಿ ಅನರ್ಥಗಳು ಉಂಟಾಗತ್ತೆ. ಹೀಗೆ ಆ ಒಬ್ಬ ವ್ಯಕ್ತಿಯ ನಾಶ ವಿವಿಧ ಹಂತಗಳಲ್ಲಿ ಆಗ್ತಾ ಹೋಗುತ್ತೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಬುದ್ಧಿನಾಶಾತು ವಿನಶ್ಯತಿ. ಅಂದ್ರೆ ವಿಷಯ ಪದಾರ್ಥಗಳ ಸಂಪರ್ಕ, ಯಾವುದನ್ನ ನಾವು ಇಚ್ಛೆ ಪಡಬಾರದು, ಯಾವುದರ ಸಂಪರ್ಕಕ್ಕೆ ಹೋಗಬಾರದು, ಅಂತಹ ವಸ್ತುಗಳ ವ್ಯಕ್ತಿಗಳ ಸಂಪರ್ಕಕ್ಕೆ ಹೋಗುವುದರಿಂದ ನಮಗೆ ಎಷ್ಟು ರೀತಿಯಾಗಿರ್ತಕ್ಕಂಥ ಅನರ್ಥಗಳಾಗತ್ತೆ ಅನ್ನೋದನ್ನ ಕೃಷ್ಣ ಇಲ್ಲಿ ಹಂತ ಹಂತವಾಗಿ ತಿಳಿಸಿಕೊಟ್ಟಿದ್ದಾನೆ. ಕ್ರೋಧಾತ್ ಭವತಿ ಸಮೋಹ. ಕ್ರೋಧಾತ್ ಸಿಟ್ಟಿನಿಂದಾಗಿ, ಕೋಪದಿಂದಾಗಿ, ಸಮೋಹ ತಪ್ಪು ತಿಳುವಳಿಕೆಯು ಭವತಿ ಉಂಟಾಗುತ್ತದೆ. ಅಥವಾ ಕ್ರೋಧಾತ್ ಸಿಟ್ಟಿನಿಂದಾಗಿ, ಸಮೋಹ ಶಬ್ದಕ್ಕೆ ಮಾಡಬಾರದ ಕೆಲಸವನ್ನ ಮಾಡಬೇಕು ಎಂಬ ಬಯಕೆ, ಅದು ಭವತಿ ಉಂಟಾಗುತ್ತದೆ. ಒಂದಾ ತಪ್ಪು ತಿಳುವಳಿಕೆ ಅಥವಾ ಮಾಡಬಾರದ ಕೆಲಸವನ್ನೇ ಮಾಡಬೇಕು ಎಂಬತಕ್ಕಂಥ ಕೆಟ್ಟ ಇಚ್ಛೆ ಅದು ಉಂಟಾಗುತ್ತದೆ. ಸಮೋಹಾತು ಸ್ಮೃತಿ ವಿಭ್ರಮ. ಸಮೋಹಾತು ತಪ್ಪು ತಿಳುವಳಿಕೆಯಿಂದ ಅಥವಾ ಮಿಥ್ಯಾಜ್ಞಾನದಿಂದಾಗಿ, ಸ್ಮೃತಿ ವಿಭ್ರಮ ಶಾಸ್ತ್ರದ ಒಂದು ಕಟ್ಟಳೆಗಳು, ಹೀಗಿರ್ಬೇಕು ಹೀಗಿರಬಾರದು ಅಂತ ನೀತಿ ನಿಯಮಗಳು, ಅದನ್ನ ಮೀರಿ ನಿಲ್ತಾನೆ. ಅದೆಲ್ಲವೂ ಕೂಡ ಮರೆತು ಹೋಗುತ್ತೆ. ಸಾಮಾಜಿಕವಾಗಿ ಆಗಿರಬಹುದು, ಧಾರ್ಮಿಕವಾಗಿರಬಹುದು, ಒಂದು ನೀತಿ ನಿಯಮಗಳು ಅಂತಿದ್ದಾವೆ, ಹೇಗಿರಬೇಕು ಹೇಗಿರಬಾರದು, ಅದೆಲ್ಲವನ್ನು ಕೂಡ ಮರೆಯುವುದರಿಂದಾಗಿ ಅಥವಾ ಮಾಡಬಾರದ ಕೆಲಸವನ್ನ ಮಾಡುತ್ತೇನೆ ಎಂಬತಕ್ಕಂಥ ಬಯಕೆಯಿಂದಾಗಿ ವಿವೇಕ ಮರೆಯಾಗುವುದರಿಂದಾಗಿ ಬುದ್ಧಿನಾಶ, ಅವನ ತಿಳುವಳಿಕೆ ಅದೇನಾಗತ್ತೆ ಅಥವಾ ತಿಳಿವು ಅದು ನಾಶವಾಗುತ್ತದೆ. ಬುದ್ಧಿನಾಶಾತ್ ಬುದ್ಧಿಯನ್ನ ತಿಳುವಳಿಕೆಯನ್ನ ಕೊಳ್ಳುವುದರಿಂದಾಗಿ ವಿನಶ್ಯತಿ ವಿವಿಧ ರೀತಿಯಲ್ಲಿ ನಾಶವಾಗುತ್ತಾನೆ. ಅಥವಾ ಪ್ರಣಶ್ಯತಿ ಪ್ರಕೃಷ್ಟವಾಗಿ ಚೆನ್ನಾಗಿ ನಾಶವಾಗಿ ಬಿಡ್ತಾನೆ. ಇನ್ನು ಬದುಕಿ ಬಾಳಬೇಕಾಗಿರತಕ್ಕಂಥ ಸುಂದರವಾದ ಜೀವನವನ್ನ ಅವನ ಕೈಯಲ್ಲಿ ಅವನೇ ಹಾಳು ಮಾಡಿಕೊಳ್ತಾನೆ ಅನ್ನೋದು ಇದರ ಅಭಿಪ್ರಾಯ. ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ವಿನಶ್ಯತಿ. ಶ್ರೀಕೃಷ್ಣಾರ್ಪಣ.